ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವೀಡಿಯೋ ಬಂದುಬಿಟ್ಟು ಮ್ಯಾಥ್ಸ್ ರಿಲೇಟೆಡ್ ಆಗಿ ಒಂದು ಸಮ್ ಸಾಲ್ವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಮ್ ಅಂತ ಹೇಳೋದಕ್ಕಿಂತ ಬೇಸಿಕ್ ಥಿಂಗ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಮಕ್ಕಳು ಕನ್ಫ್ಯೂಷನ್ ಆಗುವಂಥ ವಿಷಯ ಅಡಿಷನ್, ಸಬ್ಟ್ರಾಕ್ಷನ್. ಈ ಅಡಿಷನ್ ಮತ್ತು ಸಬ್ಟ್ರಾಕ್ಷನಲ್ಲಿ ಸೈನ್ ಚೇಂಜಸ್, ಮೇಯ್ನಾಗಿ ಸೈನ್ ಚೇಂಜಸ್ ಬಂದಾಗ ಆ್ಯಡ್ ಮಾಡಬೇಕಾ, ಸಬ್ಟ್ರಾಕ್ಟ್ ಮಾಡಬೇಕಾ, ಇಲ್ಲ ಯಾವ ಸೈನ್ ಹಾಕಬೇಕು, ಮೇಯ್ನ್ ಕನ್ಫ್ಯೂಷನ್ನೇ ಸೈನ್ ಪ್ಲಸ್ ಹಾಕಬೇಕಾ ಇಲ್ಲ ಮೈನಸ್ ಹಾಕಬೇಕಾ ಅನ್ನೋದೇ ಕನ್ಫ್ಯೂಷನ್. ಸೊ ಅದರ ಕ್ಲಾರಿಫಿಕೇಷನ್ಗೆ ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಆಲ್ರೆಡಿ ಗೊತ್ತು ಈ ವಿಷಯ ಅಂದರೆ ಗುಡ್, ಆದರೂ ಒಂದ್ಸಲಿ ವಿಡಿಯೋ ನೋಡಿ. ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ 2 ಡಿಜಿಟ್ ನಂಬರ್ನ ತೊಗೊಂಡಿದ್ದೀನಿ, ಯಾಕಂದರೆ ಇದು ತುಂಬಾ ಈಸಿಯಾಗಿ ಅರ್ಥ ಆಗೋದ್ರಿಂದ 2 ಡಿಜಿಟ್ ನಂಬರ್ನ ತೊಗೊಂಡಿದ್ದೀನಿ. ಅಡಿಷನ್ನಿಂದನೇ ನಾನು ಶುರು ಮಾಡ್ತೀನಿ, ಯಾಕಂದರೆ ಅಡಿಷನ್ ಬಂದು ತುಂಬಾ ಈಸಿ. ಸಬ್ಟ್ರಾಕ್ಷನ್ ಕಂಪೇರ್ ಮಾಡಿದ್ರೆ ಅಡಿಷನ್ ತುಂಬಾ ಈಸಿ. ಸೊ ಅಡಿಷನ್ನಿಂದ ತೊಗೊಳ್ತೀನಿ. 2 ನಂಬರ್ ತೊಗೊಂಡಿದ್ದೀನಿ. ಇಲ್ಲಿ 23 ಆ್ಯಂಡ್ 33 ಆ್ಯಡ್ ಅನ್ನೋದನ್ನು ಕೊಟ್ಟಿದ್ದೀನಿ. ಆ್ಯಡ್ ಅಂದರೆ ಪ್ಲಸ್ ಸಿಂಬಲ್ಲು. ಸೊ 23 ಮತ್ತು 33 ಬರ್ಕೊಂಡು 3 + 3 ಆ್ಯಡ್ ಮಾಡಿದ್ರೆ 6, 2 + 3 ಆ್ಯಡ್ ಮಾಡಿದ್ರೆ 5. ಅಡಿಷನ್ ಅಂತ ಇರೋದ್ರಿಂದ ನಮಗೇನು ಕನ್ಫ್ಯೂಷನ್ ಇಲ್ಲ. ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಸೈನೇ ಹಾಕಿದರೆ ಆಯಿತು. ಸೊ ಅಲ್ಲಿ ಏನು ಕೊಟ್ಟಿಲ್ಲ ಅಂದರೆ ಪ್ಲಸ್ ಸೈನ್. ನೆಕ್ಸ್ಟ್ ಸಮ್ ಬಂದುಬಿಟ್ಟು ನಾನು -33 ಆ್ಯಂಡ್ +23 ತೊಗೊಳ್ತಾ ಇದ್ದೀನಿ. ನೋಡಿ ಅಲ್ಲಿ ಸೈನ್ ಏನು ನಾನು ಬರೆದಿಲ್ಲ, ಜಸ್ಟ್ 23 ಅಂತ ಬರೆದಿದ್ದೀನಿ. ಅಂದರೆ ಏನೂ ಇಲ್ಲ ಅಂದರೆ ನಾವು ಪ್ಲಸ್ ಸೈನನ್ನು ತೊಗೋಬೇಕು. ಸೊ ಇವಾಗ ಏನಪ್ಪ ಮಾಡೋದು, -33 ಇದೆ, ಇನ್ನೊಂದು ಕಡೆ +23 ಇದೆ. ಒಂದು ನೆನಪಿಟ್ಕೊಳ್ಳಿ, ಮೈನಸ್ ಮತ್ತು ಪ್ಲಸ್ ಅನ್ನೋದು ಆಪೋಸಿಟ್ ಸೈನ್, ಅದು ಲೈಕ್ ಸೈನ್ಸ್ ಅಲ್ಲ, ಅನ್ಲೈಕ್. ಸೊ ಅದನ್ನು ಬಂದಾಗ ನಾವೇನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಈವನ್ ದೋ ಆ್ಯಡ್ ಅಂತ ಕೊಟ್ಟಿದ್ರು ಕೂಡ, ಅಡಿಷನ್ ಅಂತ ಕೊಟ್ಟಿದ್ರು ಕೂಡ ನಾವು ಅದನ್ನು ಸಬ್ಟ್ರಾಕ್ಟ್ ಮಾಡ್ತೀವಿ. ಯಾಕಂದರೆ ಪ್ಲಸ್ಸು ಮತ್ತು ಮೈನಸ್ಸು ಎರಡು ಬೇರೆ ಬೇರೆ ಸೈನ್ ಆಗಿರೋದ್ರಿಂದ ನಾವು ಇದರಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಇಲ್ಲೇನಾಯಿತು, ಸಬ್ಟ್ರಾಕ್ಷನ್ ಮಾಡಿದ್ರೆ 3 - 3 ಬಂದು 0. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಬಂದು ಪ್ಲೇಸ್ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟು. ಅಕಾರ್ಡಿಂಗ್ ಟು ಪ್ಲೇಸ್ ವ್ಯಾಲ್ಯೂ ನಾವು ನಂಬರನ್ನು ಬರ್ಕೋಬೇಕು. ಅಂದರೆ 3 ಇವಾಗ ಯೂನಿಟ್ ಪ್ಲೇಸಲ್ಲಿದೆ, ಒನ್ಸ್ ಪ್ಲೇಸಲ್ಲಿದೆ, ಟೆನ್ಸ್ ಪ್ಲೇಸಲ್ಲಿ ಯಾವ ನಂಬರ್ ಇದೆ ಅದ್ರ ಪ್ರಕಾರನೇ ನಾವು ನಂಬರ್ ಬರ್ಕೋಬೇಕು. ಇಲ್ಲಿ ಒನ್ಸ್ ಪ್ಲೇಸಲ್ಲಿ 3 ಇದೆ, ಟೆನ್ಸ್ ಪ್ಲೇಸಲ್ಲೂ 3 ಇದೆ. ಸೆಕೆಂಡ್ ನಂಬರ್ ಬಂದುಬಿಟ್ಟು ಒನ್ಸ್ ಪ್ಲೇಸಲ್ಲಿ 3 ಇದೆ, ಟೆನ್ಸ್ ಪ್ಲೇಸಲ್ಲಿ 2 ಇದೆ. ಸಬ್ಟ್ರಾಕ್ಟ್ ಮಾಡಿದ್ರೆ 3 - 3 0, 3 - 2 1. ಸೈನ್ ಯಾವುದಪ್ಪ ಹಾಕಬೇಕಂದ್ರೆ, ಎರಡು ನಂಬರಲ್ಲಿ ಗ್ರೇಟರ್ ನಂಬರ್ ಯಾವುದು ಅನ್ನೋದನ್ನು ನೋಡ್ಕೋಬೇಕು. ಎರಡು ನಂಬರಲ್ಲಿ ಗ್ರೇಟರ್ ನಂಬರ್ ಬಂದು 33, ಅದರ ಸೈನ್ ಮೈನಸ್ ಇರೋದ್ರಿಂದ ಆನ್ಸರ್ ಬಂದುಬಿಟ್ಟು ಮೈನಸಲ್ಲಿ ಬರುತ್ತೆ. ಸೊ 33 23 ಅಂದರೆ -33 + 23ನ ಸಬ್ಟ್ರಾಕ್ಟ್ ಮಾಡಿದ್ರೆ -10 ಆನ್ಸರ್ ಬರುತ್ತೆ. ಇನ್ನೊಂದು ಸಮ್ಮನ್ನು ತೊಗೊಳ್ತೀನಿ, ಸೇಮ್ ನಂಬರೇ ತೊಗೊಂಡಿದ್ದೀನಿ. -33 - 23 ನಾನೇ ಮೆನ್ಷನ್ ಮಾಡಿದ್ದೀನಿ, ಎರಡು ಕಡೆನೂ ಮೈನಸ್ ಇದೆ. ಸೊ ಇವಾಗಲೂ ಕೂಡ ಅವರು ಆ್ಯಡ್ ಅಂತಲೇ ಕೊಟ್ಟಿದ್ದಾರೆ. ಅಂದರೆ ಆಪ್ರೇಷನ್ ಏನು ಆಪ್ರೇಷನ್ ಮಾಡಬೇಕು ನಾವಿಲ್ಲಿ, ಆ್ಯಡ್ ಅಂತಲೇ ಕೊಟ್ಟಿದ್ದಾರೆ. ಬಟ್ ಎರಡೂ ಕಡೆ ಮೈನಸ್ ಬಂದಾಗ ನಾವೇನು ಮಾಡ್ತೀವಿ, ಎರಡೂ ಮೈನಸ್ ಇರೋದ್ರಿಂದ, ಎರಡೂ ನೆಗೆಟಿವ್ ಆಗಿರೋದ್ರಿಂದ ಆ್ಯಡ್ ಮಾಡ್ತೀವಿ, ಟರ್ಮ್ಸನ್ನು ಆ್ಯಡ್ ಮಾಡ್ತೀವಿ. ಆದರೆ ಸೈನ್ ಏನು ತೊಗೊಳ್ತೀವಿ, ಆ್ಯಡ್ ಮಾಡೋದೇನೋ ಕರೆಕ್ಟು. ಯೂಶ್ವಲಿ ಮಕ್ಕಳಲ್ಲಿ ಕನ್ಫ್ಯೂಷನ್ ಮಾಡ್ಕೋತಾರೆ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಮಾಡ್ತಾರೆ, ಅಂದರೆ ಸೈನನ್ನೇ ಪ್ಲಸ್ ಹಾಕ್ಬಿಡ್ತಾರೆ. ಸೊ ಸೈನ್ ಇಲ್ಲಿ ಪ್ಲಸ್ ಆಗೋಲ್ಲ. ಅಡಿಷನ್ ಮತ್ತು ಸಬ್ಟ್ರಾಕ್ಷನಲ್ಲಿ ಏನಾಗುತ್ತೆ, ಅಡಿಷನ್ ಮಾಡ್ತೀವಿ, ಸಬ್ಟ್ರಾಕ್ಷನ್ ಸೈನ್ ಬಂದಾಗ ಅಡಿಷನ್ ಮಾಡ್ತೀವಿ, ಬಟ್ ಸೈನ್ ಬಂದುಬಿಟ್ಟು ಮೈನಸ್ಸೇ ಹಾಕ್ತೀವಿ. ಯಾಕೆ ಮೈನಸ್ ಹಾಕ್ತೀವಿ ಅಂದರೆ ಇದರಲ್ಲಿ ಬಂದುಬಿಟ್ಟು ಎರಡು ನಂಬರ ಸೈನ್ ಕೂಡ ಮೈನಸ್ ಇರೋದ್ರಿಂದ. ಅಕಸ್ಮಾತು ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಯಾವುದು ಗ್ರೇಟರ್ ನಂಬರ್ ಇರುತ್ತೋ ಅದ್ರ ಸೈನ್ ಇರುತ್ತೆ. ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. -23 ಬರೀ 33 ತೊಗೊಂಡಿದ್ದೀನಿ, ಪ್ಲಸ್ಸು ಹಾಕಿಲ್ಲ ಮೈನಸ್ಸು ಹಾಕಿಲ್ಲ, ಅಂದರೆ +33 ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. +33 - 23 ಆ್ಯಡ್ ಅಂತ ಇದೆ, ಬಟ್ ಎರಡು ಪ್ಲಸ್ಸು ಮತ್ತು ಮೈನಸ್ ಬೇರೆ ಬೇರೆ ಸೈನ್ ಇರೋದ್ರಿಂದ 3 - 3 0 ಆಗುತ್ತೆ, 3 - 2 1 ಆಗುತ್ತೆ. ಆನ್ಸರ್ ಏನು 10 ಬರುತ್ತೆ. ಬಟ್ ಸೈನ್ ಏನು ಹಾಕಬೇಕು ಅಂದರೆ, ಇದರಲ್ಲಿ ಯಾವುದು ಗ್ರೇಟರ್ ನಂಬರ್ ಬಂದು 33 ಇದೆ. 33ಗೆ ಸೈನ್ ಯಾವುದಿದೆ, ಇಲ್ಲಿ ಪ್ಲಸ್ ಸೈನ್ ಇದೆ. ಸೊ ಪ್ಲಸ್ ಸೈನ್ ಇರೋದ್ರಿಂದ ಆನ್ಸರ್ ಬಂದುಬಿಟ್ಟು +10. ನೆಕ್ಸ್ಟ್ ನಾವು ಸಬ್ಟ್ರಾಕ್ಷನ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಸೈನ್ ಚೇಂಜಸ್ ಮಾಡೋದು ಯಾವ ಥರ ಅಂತ ನಾನು ಇವಾಗಲೇ ನಿಮಗೆ ಹೇಳಿದ್ನಲ್ಲ, ಗ್ರೇಟರ್ ನಂಬರ್ ಯಾವುದು ಅಂತ ನೋಡಿಕೊಂಡು ಅದ್ರ ಪ್ರಕಾರ ಸೈನ್ ಹಾಕಬೇಕು. ಸೊ ಸಬ್ಟ್ರಾಕ್ಷನಲ್ಲಿ ಏನಾಗುತ್ತೆ, ಇವಾಗ ಅಡಿಷನ್ ಹೇಗೋ ಆ್ಯಡ್ ಮಾಡ್ತಾ ಬಂದ್ವಿ, ಅಥವಾ ಸೈನ್ ನೋಡ್ಕೊಂಡು ಏನು ಮಾಡಬೇಕು ಮಾಡಿದ್ವಿ. ಬಟ್ ಸಬ್ಟ್ರಾಕ್ಷನ್ ಅಂತ ಬಂದಾಗ ಒಂದಷ್ಟು ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಆ ರೂಲ್ಸ್ ಏನು ಅನ್ನೋದನ್ನು ನಾನಿವಾಗ ನಿಮಗೆ ಸಮ್ ಸಾಲ್ವ್ ಮಾಡ್ತಾ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಕ್ವಶನಲ್ಲಿ ನಾವು ನೋಟಿಸ್ ಮಾಡಬೇಕಾಗಿರೋದೇನೆಂದರೆ, ಐದರ್ ಕ್ವಶನಲ್ಲಿ ಕೊಟ್ಟಿರ್ತಾರೆ ಸಬ್ಟ್ರಾಕ್ಟ್
ಯಾವ್ಯಾವ ನಂಬರ್ನ ಸಬ್ಟ್ರಾಕ್ಟ್ ಮಾಡಬೇಕಂತ ಮೆನ್ಷನ್ ಮಾಡಿರ್ತಾರೆ. ಇಲ್ಲ ಅಂದರೆ ಡಿಫ್ರೆನ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಅಡಿಷನಲ್ಲೂ ಅಷ್ಟೇ, ಬರೀ ಆ್ಯಡ್ ಅಂತ ಕೊಡಲ್ಲ, ಸಮ್ ಅಂತ ಕೊಡ್ತಾರೆ, ಸಮ್ ಆಫ್ ದ ಅಂತ ಕೊಡ್ತಾರೆ. ಸಮ್ ಆಫ್ ದ ಅಂದರೆ ಆ್ಯಡ್. ಸೊ ಸಬ್ಟ್ರಾಕ್ಷನ್ಲಿ ಸಬ್ಟ್ರಾಕ್ಟ್ ಆರ್ ಡಿಫರೆನ್ಸ್ ಅಂತ ಕೇಳ್ತಾರೆ. ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ನಂಬರ್ ಅನ್ನೋದನ್ನು ನಾವು ನೋಡ್ಕೋಬೇಕು. ಸೊ ನಾನಿವಾಗ ಒಂದು ಕ್ವೆಶ್ಚನ್ ತಗೊಳ್ತೀನಿ ಇಲ್ಲಿ. ಸಬ್ಟ್ರಾಕ್ಟ್ 23 ಫ್ರಮ್ 33. ಓಕೆ, ನಾನು ಇವಾಗ ಏನು ತೊಗೊಳ್ತಾ ಇದ್ದೀನಿ, ಸಬ್ಟ್ರಾಕ್ಟ್ 23 ಫ್ರಮ್ 33, ಆರ್ ದೇ ಕ್ಯಾನ್ ಆಸ್ಕ್ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ 33 ಆ್ಯಂಡ್ 23. ಸೊ ಫ್ರಮ್ ಅಂದರೆ ಯಾವ ನಂಬರಿಂದ ಅಂತ ಮೆನ್ಷನ್ ಮಾಡುತ್ತೆ. ಸೊ ಇಲ್ಲಿ ನಾವು 33ಇಂದ 23ನ ಸಬ್ಟ್ರಾಕ್ಟ್ ಮಾಡಬೇಕು. ಫ್ರಮ್ ಆದಮೇಲೆ ಯಾವ ನಂಬರ್ ಇರುತ್ತಲ್ಲ ಆ ನಂಬರಿಂದ ಸೆಕೆಂಡ್ ನಂಬರ್ನ ನಾವು ಸಬ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ವೆಶ್ಚನಲ್ಲಿ ಅವರು ಸಬ್ಟ್ರಾಕ್ಟ್ ಅಂತ ಕೊಟ್ಟಿರೋದ್ರಿಂದ, ಬಟ್ ಇಲ್ಲಿ ನೋಡಿ, ನೀವು ನೋಟಿಸ್ ಮಾಡಿ, ನಂಬರಲ್ಲಿ ಪ್ಲಸ್ ಸೈನೇ ಇದೆ, ಸಬ್ಟ್ರಾಕ್ಷನ್ ಸೈನ್ ಇಲ್ಲ. ಎರಡೂ ಕಡೆಯೂ +33 ಇದೆ, +23 ಇದೆ. ಬಟ್ ನಾವು ಏನು ಆಪ್ರೇಷನ್ ಮಾಡಬೇಕಿಲ್ಲಿ, ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಏನು ಮಾಡ್ಕೋಬೇಕು, ಈ ಥರ ಬರ್ಕೊಂಡು ಪ್ಲೇಸ್ ವ್ಯಾಲ್ಯೂ ಪ್ರಕಾರ ಬರ್ಕೊಂಡು ಸೆಕೆಂಡ್ ನಂಬರ್ಗೆ ಸೈನ್ ಚೇಂಜ್ ಆಗುತ್ತೆ. ಏನು ಸೈನ್ ಚೇಂಜ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಇದ್ರ ಮೀನಿಂಗ್ ಏನಂದರೆ 33 - 23 ಸಿಂಪಲ್ ಸಬ್ಟ್ರಾಕ್ಷನ್ ಅಂತ ಅರ್ಥ. ಇದು ನಿಮಗೆ ಇಲ್ಲಿ ಡೌಟ್ ಬರ್ಬೋದು, +23 ಇದ್ದಿದ್ದು -23 ಯಾಕಾಯಿತು ಅಂತ. ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ 33 - 23 ಇಸ್ 10 ಆನ್ಸರ್ ಬಂದುಬಿಟ್ಟು ಪ್ಲಸ್ ಸೈನ್, ಬಿಕಾಸ್ ಗ್ರೇಟರ್ ನಂಬರ್ ಬಂದುಬಿಟ್ಟು 33 ಇರೋದ್ರಿಂದ ಪ್ಲಸ್ ಸೈನ್ ಇದೆ 33ಗೆ. ಸೊ ಆನ್ಸರ್ ಬಂದುಬಿಟ್ಟು +10 ಬರುತ್ತೆ. ಸಪೋಸ್ ನೆಕ್ಸ್ಟ್ 2 ಟರ್ಮಲ್ಲಿ ಕೂಡ ಮೈನಸ್ ಇದ್ದರೆ, ಇಷ್ಟೊತ್ತು ನಾವು 1 ಟರ್ಮ್ ಮೈನಸ್ ನೋಡಿದ್ವಿ. ಸೊ 2 ಟರ್ಮಲ್ಲಿ ಕೂಡ ಮೈನಸ್ ಇದ್ದು ಅವರು ಸಬ್ಟ್ರಾಕ್ಟ್ ಅಂತ ಕ್ವೆಶ್ಚನ್ ಕೇಳಿದ್ರೆ, ಸಬ್ಟ್ರಾಕ್ಟ್ ಆರ್ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಕೇಳಿದ್ರೆ ಏನು ಮಾಡಬೇಕು ಅನ್ನೋದನ್ನ ನೋಡೋಣ. ಒಂದು ಎಕ್ಸಾಂಪಲ್ ಬಂದು, ಸಬ್ಟ್ರಾಕ್ಟ್ -237 ಫ್ರಮ್ -328 ಅಂದ್ರೇನು, -328ಇಂದ -237 ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಅಂದರೆ ಆಲ್ರೆಡಿ ಐ ಸೈಡ್ ಇಟ್ಸ್ ಅ ಮೈನಸ್ ಸೈನ್. ಸೊ -328 ಮತ್ತು -237 ನಾನು ಏನು ಮಾಡ್ತಾ ಇದ್ದೀನಿ, ವರ್ಟಿಕಲ್ ವೈಸ್ ಬರ್ಕೋತೀನಿ. ಆ್ಯಂಡ್ ಸೆಕೆಂಡ್ ನಂಬರ್ ಇಲ್ಲಿ -237, ಯಾಕಂದರೆ 328 ನಾನು ಸಬ್ಟ್ರಾಕ್ಟ್ ಮಾಡ್ತಿರೋದು. ಸೊ -237 ಏನಾಗುತ್ತೆ, ಡೈರೆಕ್ಟಾಗಿ ಇವಾಗ ಪ್ಲಸ್ ಆಗುತ್ತೆ. ಅದು ಯಾವ ಥರ ಪ್ಲಸ್ ಆಗುತ್ತೆ ಅಂದರೆ, -237ಗೆ ಇನ್ನೊಂದು ಸಲ ನಾವು ಮೈನಸ್ನ ಮಲ್ಟಿಪ್ಲೈ ಮಾಡ್ತೀವಿ. ಯಾಕೆ ಮೈನಸ್ನ ಮಲ್ಟಿಪ್ಲೈ ಮಾಡ್ತೀವಿ, ಬಿಕಾಸ್ ದೇ ಹ್ಯಾವ್ ಆಸ್ಕ್ಡ್ ದೇರ್ ಸಬ್ಟ್ರಾಕ್ಟ್ ಮಾಡಿ ಅನ್ನೋದನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ -328 -237. ಸೊ ಮೈನಸ್ ಆಫ್ ಮೈನಸ್ ಅಂದರೆ ಏನರ್ಥ, ಮೈನಸ್ನ ಆ ಟರ್ಮ್ಗೆ ನಾವು ಮಲ್ಟಿಪ್ಲೈ ಮಾಡಬೇಕು ಅಂತ. ಸೊ ಇಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಕೆಲವರು ಈ ಮೈನಸನ್ನು ಫಸ್ಟ್ ಟರ್ಮ್ ಜೊತೆ ಕೂಡ ಮಲ್ಟಿಪ್ಲೈ ಮಾಡ್ತಾರೆ, ಬರೀ ಸೆಕೆಂಡ್ ಟರ್ಮ್ ಜೊತೆ ಮಾತ್ರ ಮಲ್ಟಿಪ್ಲೈ ಮಾಡಬೇಕು, ಫಸ್ಟ್ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡಬಾರ್ದು. ಸೊ -× -+237 ಆಗುತ್ತೆ. ಸೊ ಇವಾಗ ಒಂದು ಟರ್ಮ್ ಮೈನಸ್ ಇದೆ, ಒಂದು ಟರ್ಮ್ ಪ್ಲಸ್ ಇದೆ. ಐ ಆಲ್ರೆಡಿ ಸೆಡ್ ಮೈನಸ್ ಮತ್ತು ಪ್ಲಸ್ ಬಂದರೆ ಸಬ್ಟ್ರಾಕ್ಟ್ ಮಾಡಬೇಕು, ಹಾಗೆ ಗ್ರೇಟರ್ ನಂಬರ್ ಸೈನನ್ನು ಹಾಕೋಬೇಕು. ಸೊ ಇದರಿಂದ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಯಿತು, ಸಬ್ಟ್ರಾಕ್ಟ್ ಮಾಡಿದ್ರೆ 8 - 7 1, ಆ್ಯಂಡ್ 2ಇಂದ 3 ಸಬ್ಟ್ರಾಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ನಿಯರೆಸ್ಟ್ ನಂಬರಿಂದ 1 ತೊಗೊಂಡ್ರೆ 12 ಆಯಿತು. 12 - 3 ಬಂದು 9, ಆ್ಯಂಡ್ 2 - 2 0. ಸೊ ಈ ರೀತಿ ನಾವು ಸಬ್ಟ್ರಾಕ್ಟನ್ನು ಮಾಡ್ಕೋಬೇಕು. ಇನ್ನು ರಿಮೈನಿಂಗ್ ಥಿಂಗ್ಸ್ ನಾನು ಆಲ್ರೆಡಿ ಹೇಳ್ದಂಗೆ, ಇವಾಗ ಸಬ್ಟ್ರಾಕ್ಷನಲ್ಲಿ ಫಸ್ಟ್ ಟರ್ಮ್ ಪ್ಲಸ್ ಆರ್ ಸೆಕೆಂಡ್ ಟರ್ಮ್ ಪ್ಲಸ್ ಈ ಥರ ಇರುತ್ತೆ, ಅದೆಲ್ಲ ಸೇಮ್ ಇರುತ್ತೆ. ಅಂದರೆ ಏನು, ಪ್ಲಸ್ಸು ಮೈನಸ್ ಬಂದಾಗ ನಾವು ಸಬ್ಟ್ರಾಕ್ಟ್ ಮಾಡ್ಕೋಬೇಕು, ಮೈನಸ್ ಪ್ಲಸ್ ಬಂದರೂ ಸಬ್ಟ್ರಾಕ್ಟ್ ಮಾಡ್ಕೋಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕ್ಕೋಬೇಕು. 2 ನಂಬರ್ ಮೈನಸ್ ಬಂದರೆ ಆ್ಯಡ್ ಮಾಡ್ಕೋಬೇಕು, 2 ನಂಬರು ಪ್ಲಸ್ ಇದ್ದರೆ ಆ್ಯಡ್ ಮಾಡ್ಕೋಬೇಕು. ಸೊ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಕಡೆನೂ ಸೇಮ್ ಆಗೇ ಇರುತ್ತೆ. ಅಷ್ಟೇ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಇದೇ ಥರದ ಮ್ಯಾಥ್ಸ್ ರಿಲೇಟೆಡ್ ಯಾವ ಟಾಪಿಕ್ ಮೇಲೆ ಬೇಕು ವಿಡಿಯೋ ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.